ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ನಡೆದಂಥ KCET ಪರೀಕ್ಷೆ ಮೊದಲನೇ ಪೇಪರು ಅಂದರೆ ಪೇಪರ್ ಒನ್ನ ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ತಪ್ಪು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್. ಡೈರೆಕ್ಟಾಗಿ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ಮುಂದಿನ ತರಗತಿಗಳಲ್ಲಿ ಅದನ್ನು ಡೀಟೇಲಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇದೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಸ್ಟ್ ಕ್ವೆಶನಿಗೆ ಬಂದು 4 ಆಪ್ಷನ್ನು. ವಿಚ್ ಏರಿಯಾ ಆಫ್ ವರ್ಲ್ಡ್ ಬಿಕಮ್ ಮೋರ್ ಅವೇರ್ ಆಫ್ ಇಂಡಿಯನ್ ಫಿಲಾಸಫೀಸು. ಸೊ ಇದು ಯುರೋಪು. ಆಮೇಲೆ ಅದು ಪ್ಯಾರಾಗ್ರಾಫ್ ಓದಿದರೆ ಗೊತ್ತಾಗುತ್ತೆ. ಆಮೇಲೆ ವಾಟ್ ಅಕಾರ್ಡಿಂಗ್ ಟು ದಿ ಆಥರ್ ಆಲ್ಟರ್ಡ್ ಸೋಷಿಯಲ್ ಸ್ಟ್ರಕ್ಚರ್ ಆಫ್ 19th century. ಸೊ ಇದು ಮಷಿನ್ ಪ್ರೊಡಕ್ಷನು. ಹೂ ಬಿಗ್ಯಾನ್. ಸೊ ದಿಸ್ ಈಸ್ ಫ್ರೆಂಚ್ ಫಿಲಾಸಫರ್. ವಾಟ್ ಡಸ್ ದಿ ಆಥರ್ ಸೇ ಅಬೌಟ್ ಸೈನ್ಸ್ ಇನ್ 19th century. ಸೊ ಇದು ಆಥರು ಇದ್ರ ಬಗ್ಗೆ ಮಾತ್ರ. ಇಟ್ ಹ್ಯಾಡ್ ಬಿನ್ ಚೀಪ್ ಸೋರ್ಸ್ ಆಫ್ ನಾವೆಲ್ಟಿ. ಆಪ್ಷನ್ 1. ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನು. ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ಸೋರ್ಸು, ಮೆಸೇಜು, ಚಾನಲ್ ಆ್ಯಂಡ್ ರಿಸೀವರ್ ಬರುತ್ತೆ. ಆಪ್ಷನ್ 2. ಆಪ್ಷನ್ 7ನೇ ಕ್ವಶನ್ಗೆ 55%, 38%, 7%. 8ನೇ ಪ್ರಶ್ನೆಗೆ ದಿ ಕಮ್ಯುನಿಕೇಟಿವ್ ಆ್ಯಕ್ಟ್ ಆಫ್ ರೈಸಿಂಗ್ ಎ ಹ್ಯಾಂಡ್ ಇನ್ ಕ್ಲಾಸ್ ರೂಮ್ ಈಸ್ ಆಫ್ ಫಾಲೋಯಿಂಗ್ ಟೈಪು. ಇದು ಇಲಿಸ್ಟ್ರೇಟರ್ ಆಗುತ್ತೆ. ಆಮೇಲೆ 9ನೇ ಪ್ರಶ್ನೆ ದಿ ಇನ್ಫಾರ್ಮೇಷನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಷನ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಸರ್ವಲೆನ್ಸ್ ಆಗುತ್ತೆ. ಇಲ್ಲಿ ಟ್ರೆಡಿಷ್ನಲ್ ಮೀಡಿಯಾ ಬಂದು ಕಮ್ಯುನಿಟಿ ರೇಡಿಯೋ. ಸೊ ಹೀಗೆ 4 ಆಪ್ಷನ್ ಇಲ್ಲಿದೆ ನೋಡಿ, 2 ಕಡೆ ಇದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಬಂದು ಸೊ ಇದು ಸೊ ಬಿಗೆ 3. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಆಮೇಲೆ 11ನೇ ಪ್ರಶ್ನೆಗೆ ಆಪ್ಷನ್ 3 ಇದು ಮ್ಯಾಚ್ ಆಗುತ್ತೆ. 12ನೇ ಪ್ರಶ್ನೆಗೆ ಬಂದು 4. 13ನೇ ಪ್ರಶ್ನೆಗೆ 4/5 ಕಿಲೋಮೀಟರ್ಸು. 14ನೇ ಪ್ರಶ್ನೆಗೆ 3 × 3/7. ಇವೆಲ್ಲ ಸಾಲ್ವ್ ಮಾಡಿಬಿಟ್ಟೆ ಮಾಡಿರೋವಂಥದ್ದು. ಸೊ ಹಲವಾರು ಅಭ್ಯರ್ಥಿಗಳಿಗೆ ಪೇಷನ್ಸ್ ಇಲ್ಲದೆ ಇರೋದಕ್ಕೆ ಸೊ ನಾನು ಸಾಲ್ವ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸಾಲ್ವ್ ಮಾಡಿರೋದನ್ನ ಜಸ್ಟ್ ಮಾರ್ಕ್ ಮಾಡ್ತಾ ಹೋಗ್ತಿದ್ದೀನಿ. ಸೊ 15ನೇ ಪ್ರಶ್ನೆ ನೋಡುವ. 15ನೇ ಪ್ರಶ್ನೆಗೆ ಇಲ್ಲಿ UPTR ಇನ್ ಗ್ರೂಪ್ C2 ಇದು 2ನೇ ಉತ್ತರ ಸರಿ ಇದೆ. 23ನೇ ಪ್ರಶ್ನೆಗೆ 4ನೇ ಆಪ್ಷನ್ ಸರಿ ಇದೆ. 24ನೇ ಪ್ರಶ್ನೆಗೆ ಸೆಕೆಂಡ್ ಒನ್. 25ನೇ ಪ್ರಶ್ನೆಗೆ ಸೊ 25ನೇ ಪ್ರಶ್ನೆಗೆ ದೆನ್ ಹೂ ಇಸ್ ದಿ ಅಂಕಲ್ ಆಫ್ ಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಈ ಆನ್ಸರು. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಇಮೇಲು ಫಸ್ಟ್ ಒನ್ನು. ಆಮೇಲೆ ವೆಬ್ ಪೇಜಸ್ಗೆ HTTP ಆಗುತ್ತೆ. ಎಗೆ 3ನೇ ಆಪ್ಷನ್ 2 ಕಡೆ ಇದೆ. ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡುವ. ವಾಯ್ಸ್ ಮೇಲ್ಗೆ ಸೊ ಡಿಗೆ 2 ಆಗುತ್ತೆ ಇಲ್ಲಿ. ಸೊ ಆಪ್ಷನ್ ಲಾಸ್ಟ್ ಒನ್ನು. ಸೊ ಇಲ್ಲಿ ಸ್ವಯಂ ಪ್ರಭಾ ಆಗುತ್ತೆ. ಇದು ಗೌರ್ಮೆಂಟ್ 24/7 DTH ಸ್ಯಾಟಲೈಟು. ಸರ್ವರ್ ರೀಡೈರೆಕ್ಟ್ ಆಗೋದು ಪ್ರಾಕ್ಸಿ ಸರ್ವರು. ಇಲ್ಲಿ NAD ನ್ಯಾಷನಲ್ ಅಕಾಡೆಮಿಕ್ ಡೆಪೋಸಿಟ್ರಿ 30ಕ್ಕೆ. BOD ಟೆಸ್ಟ್ ಮಾಡೋದು ವಾಟರ್ ಪೊಲ್ಯೂಷನ್ಗೆ. 32ನೇ ಪ್ರಶ್ನೆಗೆ ಸ್ಟೇಟ್ಮೆಂಟ್ ಎ ಮಾತ್ರ ಕರೆಕ್ಟ್ ಆಗುತ್ತೆ. 33ನೇ ಪ್ರಶ್ನೆಗೆ ಸೊ ಇಲ್ಲಿ ABCD 3 ಬರುತ್ತೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದು ಇದಕ್ಕೆ ಓಝೋನ್ ಡಿಪ್ಲಿಷನಿಗೆ ಬರುತ್ತೆ. ಎಗೆ 3. ಸೊ ಎಗೆ 3 ಎಷ್ಟು ಕಡೆ ಇದೆ. ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್, ಕ್ಲೈಮೇಟ್ ಆ್ಯಕ್ಷನ್. ಸೊ ಇದಕ್ಕೆ ಆಪ್ಷನ್ 4 ಆಗುತ್ತೆ ಸ್ನೇಹಿತರೆ. 35ನೇ ಪ್ರಶ್ನೆಗೆ ನಾಟ್ ಕರೆಕ್ಟ್. ಸೊ ಇದು ಲ್ಯಾಂಡ್ ಎರೋಷನ್, ರೇಡಿಯೋ ಆ್ಯಕ್ಟಿವಿಟಿ. ದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಏನು ಮಾಡುತ್ತಿದ್ದು ಟೀಚಿಂಗ್, ರಿಸರ್ಚ್ ಆ್ಯಂಡ್ ಔಟ್ರೀಚ್ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ಇದಕ್ಕೆ ಆ್ಯಸ್ ಇಟ್ ಈಸ್ ಮ್ಯಾಚಿಂಗ್ ಇದೆ ಇವು. ಸೊ ಫಸ್ಟ್ ಒನ್ ಇಸ್ ದಿ ರೈಟ್ ಆನ್ಸರ್ ಇದಕ್ಕೆ. ಆಮೇಲೆ 38ನೇ ಪ್ರಶ್ನೆಗೆ ಅಂಡರ್ ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಏನಾಗುತ್ತೆ, ಟೆಕ್ನಿಕಲ್ ಸಸ್ಟೈನಬಿಲಿಟಿ ಆಗುತ್ತೆ.
ಸೊ ಫಸ್ಟ್ ಓಪನ್ ಯೂನಿವರ್ಸಿಟಿ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಹೈದರಾಬಾದ್ ಆಗುತ್ತೆ. NBA ಇಸ್ ಕನೆಕ್ಟೆಡ್ ದ ಇನ್ಸ್ಟಿಟ್ಯೂಷನ್ ಪ್ರೊವೈಡಿಂಗ್ ಟೆಕ್ನಿಕಲ್ ಎಜುಕೇಷನ್ ಆಗುತ್ತೆ. ಆಮೇಲೆ ಲರ್ನಿಂಗ್ ಆಬ್ಜೆಕ್ಷನ್ ಕಾಂಟೆಕ್ಸ್ಟ್ ಆಫ್ ಕ್ಲಾಸ್ ರೂಮ್ ಮೀನ್ಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಟು ಬಿ ಪ್ರೊವೈಡೆಡ್ ಇಂಟೆಂಡೆಡ್ ಲರ್ನಿಂಗ್ ಆಗುತ್ತೆ ಇದು. 42ನೇದಕ್ಕೆ ಇದು ಆಪ್ಷನ್ 4 ಆಗುತ್ತೆ. 43ನೇದಕ್ಕೆ 2 ಮತ್ತು 3, ಸೊ ಇದು ಸರಿ. 44ಕ್ಕೆ ಇದು ಸಹ ಅಷ್ಟೆ. ಸೊ ಆಪ್ಷನ್ 2 ಸರಿಯಾಗಿದೆ. ಇಲ್ಲಿ ಪ್ರೊವಿಷನ್ ಇಲ್ಲಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಆಗುತ್ತೆ. 46ಕ್ಕೆ ಸರ್ವೆ ಮೆಥಡ್ ಗ್ಯಾದರಿಂಗ್ ಡೇಟಾ ಫ್ರಮ್ ಲಾರ್ಜ್ ನಂಬರ್ ಆಫ್ ಕೇಸಸ್ ಅಟ್ ಪರ್ಟಿಕ್ಯುಲರ್ ಟೈಮು. ಸೊ ಸಿಗೆ 2 ಎಲ್ಲಿದೆ ನೋಡಿ, ಸಿಗೆ 2 ಆಪ್ಷನ್ 3ಯಲ್ಲಿದೆ. ಇಲ್ಲಿ ಇದು ಆಪ್ಷನ್ 3. 48 ಇಸ್ ಕ್ಯಾಟಲ್ ಲಾಂಜಿಟ್ಯೂಡಲ್ ಸ್ಟಡೀಸು, ಸೇಮ್ ಟೈಮು, ಸ್ಟಡಿ ಇನ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಟ್ ಸೇಮ್ ಟೈಮು. 49 ಪ್ಲೇಗರಿಸಮು, ಆಪ್ಷನ್ 1. 50 ಈಸ್ ನಾಟ್ ಪ್ರೊಬಾಬ್ಲಿ, ಇದು ಸ್ನೋಬಾಲ್ ಸ್ಯಾಂಪ್ಲಿಂಗು. ಸೊ ಇದಿಷ್ಟು 50 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.